ಜೆಸಿಐ ಉಡುಪಿ ಸಿಟಿಯ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ, ನಾಯಕತ್ವ, ಸಂವಹನ ಕೌಶಲ್ಯ ಹಾಗೂ ಉದ್ಯೋಗ ಸಾಮರ್ಥ್ಯ ವೃದ್ಧಿಸುವ ಉದ್ದೇಶದಿಂದ ವಿಶೇಷ ತರಬೇತಿ ಕಾರ್ಯಾಗಾರವು ನಡೆಯಿತು. ಜೆಸಿಐ ಉಡುಪಿ ಸಿಟಿಯ ಅಧ್ಯಕ್ಷೆ ಜೆಸಿ ಪಲ್ಲವಿ ಕೊಡಗು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ, ಸಂಘಟನಾ ಕೌಶಲ್ಯ, ವ್ಯವಹಾರ ಅಭಿವೃದ್ಧಿ ಹಾಗೂ ಸಾಮಾಜಿಕ ನಾಯಕತ್ವ ಕುರಿತಾಗಿ ತರಬೇತಿ ನೀಡಲಾಯಿತು. ಜೆಸಿಐ ವಿಶ್ವದ 100ಕ್ಕೂ ಅಧಿಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ವಿದ್ಯಾರ್ಥಿಗಳಿಗೆ ಸಂವಹನ ಕೌಶಲ್ಯ, ಭಾಷಣ ಕಲೆ, ಬರವಣಿಗೆ, ಒತ್ತಡ ನಿರ್ವಹಣೆ, ಪರೀಕ್ಷಾ ತಯಾರಿ, ಗುರಿ ನಿರ್ಧಾರ ಸೇರಿದಂತೆ 180ಕ್ಕೂ ಹೆಚ್ಚು ವಿಷಯಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ಜೂನಿಯರ್ ಜೆಸಿ ಕ್ಲಬ್ ಸದಸ್ಯತ್ವದ ಮೂಲಕ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಯಕತ್ವದ ಅವಕಾಶಗಳನ್ನು ಪಡೆಯಬಹುದಾಗಿದೆ ಎಂದು ಜೆಸಿಐ ಉಡುಪಿ ಸಿಟಿಯ ಪೂರ್ವಾಧ್ಯಕ್ಷ ಬಾಸುಮಾ ಕೊಡಗು ತಿಳಿಸಿದರು. ಇದೊಂದು ಡ್ರೀಮ್ ಪ್ರಾಜೆಕ್ಟ್ ಇತ್ತು. ಒಂದೇ ದಿನ ತರಬೇತಿ 100 ತರಬೇತಿ ಮಾಡಬೇಕು ಅಂತ. ಇವತ್ತು ಆ ಡ್ರೀಮ್ ಈಡೇರಿದೆ. ಯಾಕಂದರೆ ಸುಮಾರು ಒಂದು 12 ಶಾಲೆಗಳಲ್ಲಿ 111 ತರಬೇತಿಗಳನ್ನು 60ಕ್ಕಿಂತ ಹೆಚ್ಚು ಟ್ರೈನರ್ಸ್ ಬೇರೆ ಬೇರೆ ಕಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ಶುಂಠಿಕೊಪ್ಪ, ಕುಶಾಲನಗರ, ಸುಳ್ಯ, ಪುತ್ತೂರು ನಡೆದು ಈ ಕಡೆ ಹೊಸನಗರ, ಬೇರೆ ಬೇರೆ ಊರುಗಳಿಂದ, ನಮ್ಮ ಉಡುಪಿ ಸುತ್ತಮುತ್ತ ಕಾರ್ಕಳದಿಂದ ಜೆಸಿಯ ಸರ್ಟಿಫೈಡ್ ಟ್ರೈನರ್ಸ್ ಬಂದು ತರಬೇತಿ ಮಾಡ್ತಾ ಇದ್ದಾರೆ. ಸುಮಾರು 3,000 ಮಕ್ಕಳಿಗೆ ಇವತ್ತು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಅಧ್ಯಕ್ಷೆ ಜೆಸಿ ಪಲ್ಲವಿ ಕೊಡಗು ಮಾತನಾಡಿ, ಭವಿಷ್ಯಕ್ಕೆ ಭದ್ರ ಬುನಾದಿ ಜೆಸಿ ಎಂಬ ಧ್ಯೇಯದೊಂದಿಗೆ ಒಂದೇ ದಿನ 100ಕ್ಕೂ ಹೆಚ್ಚು ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಿ ಸುಮಾರು 60 ತರಬೇತುದಾರರ ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತರಬೇತಿ ನೀಡಲಾಗಿದೆ ಎಂದರು. ನಾವು ಟ್ರೈನಿಂಗ್ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಬಂದಿತ್ತು. ನಮ್ಮ ಇನ್ಸ್ಟಾಲೇಷನ್ ಆದ ಕಾರ್ಯಕ್ರಮದಿಂದ ಕೂಡ ಈ 1 ಡೇ 100 ಟ್ರೈನಿಂಗ್ಸ್ ಅನ್ನೋದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ನಾವು ಕೆಲಸವನ್ನು ಶುರು ಮಾಡಿದ ಮೇಲೆ ಅದು 100+ ಆಯಿತು. 50 ಜನ ಟ್ರೈನರ್ಸ್ ಇದ್ದದ್ದು 60 ಜನಕ್ಕೆ ಹೋಯಿತು. ಹಾಗೆ ಇವತ್ತು 60ಕ್ಕಿಂತ ಹೆಚ್ಚು ಜನ ಟ್ರೈನರ್ಸನ್ನು ಇಟ್ಕೊಂಡು ಒಂದೇ ದಿನ ನಮಗೆ ಉಡುಪಿಯ ಶಾಲೆ, ಕಾಲೇಜು, ಹೈಸ್ಕೂಲು ಶಾಲೆ ಮತ್ತು PU ಕಾಲೇಜುಗಳಿಗೆ ಸೇರಿ 111 ಟ್ರೈನಿಂಗನ್ನು ಕೊಡಲಿಕ್ಕೆ ಅವಕಾಶ ಆಗಿದೆ. ನಮಗೆ ಆ ಭಾಗ್ಯವನ್ನು ಸಿಕ್ಕಿದೆ. ಜೆಸಿಐ ಝೋನ್ನ ಅಧ್ಯಕ್ಷ ವಿನೇಶ್ ಅಮೀನ್ ಮಾತನಾಡಿ, ಈ ತರಬೇತಿಯಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ನುರಿತ ತರಬೇತುದಾರರ ಮೂಲಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮಾರ್ಗದರ್ಶನ ನೀಡುವಲ್ಲಿ ಜೆಸಿಐ ಉಡುಪಿ ಸಿಟಿಯ ತಂಡ ಯಶಸ್ವಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಮೋಘವಾದ ರೀತಿಯಲ್ಲಿ, ಅನನ್ಯವಾದ ರೀತಿಯಲ್ಲಿ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ತರಬೇತುದಾರರಲ್ಲಿ ವೈದ್ಯರಿದ್ದರು, ಅದೇ ರೀತಿಯಲ್ಲಿ ಇಂಜಿನಿಯರ್ಸ್ ಇದ್ದರು, ಬೇರೆ ಬೇರೆ ಕ್ಷೇತ್ರ ಟೀಚರ್ಸ್ ಇದ್ದರು, ಬೇರೆ ಬೇರೆ ಕ್ಷೇತ್ರದ ಅಪಾರವಾದಂಥ ಅನುಭವ ಸಂಪನ್ನರು ಇವತ್ತಿನ ತರಬೇತಿಗಳಿಗೆ ಬಂದಿದ್ದಾರೆ. ಬೇರೆ ಬೇರೆ ಕಡೆ ಹೋದಾಗ ಒಂದೊಂದು ರೀತಿಯ ಒಂದು ಅನುಭವ ಆಯಿತು. 100 ಊರನ್ನು ಸುತ್ತಿದ್ರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ಅಥವಾ ತರಬೇತಿ ನಮಗೆ ಇನ್ನಷ್ಟು ಹೊಸ ಹುಮ್ಮಸ್ಸನ್ನು ಕೊಟ್ಟಿದೆ. ಕಾರ್ಯಾಗಾರದಲ್ಲಿ ಜೆಸಿ ಜಗದೀಶ್ ಜೋಗಿ, ಜೆಸಿ ದಯಾನಂದ ಉತ್ಯಾವರ, ಜೆಸಿ ಡಾಕ್ಟರ್ ಚಿತ್ರ ವಿಜಯ್ ನೆಗ್ಲ್, ಜೆಎಫ್ಪಿ ಮನೋಜ್ ಕಡಬ, ಜೆಸಿ ನಿಸರ್ಗ ಮಂಜು ಹಾಗೂ ಜೆಸಿ ಡಾಕ್ಟರ್ ವಿಜಯ್ ನೆಗಳೂರು ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲು ಪ್ರಾಂಶುಪಾಲ ನಾಗರಾಜ್ ಜಿಎಸ್, ಸಂದೀಪ್ ಕುಮಾರ್ ಪೇತ್ರಿ, ಸುಮನಾ ಸಂದೀಪ್, ಅನುಶ್ರೀ ತಂತ್ರಿ ಹಾಗೂ ನಯನ ಉದಯ್ ನಾಯ್ಕ್ ಉಪಸ್ಥಿತರಿದ್ದರು. ಸುಮಾರು 3,000ಕ್ಕಿಂತ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಜನ ತರಬೇತುದಾರರು ಬೇರೆ ಬೇರೆ ಕಡೆಯಿಂದ, ಇವತ್ತು ಮಡಿಕೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ತರಬೇತುದಾರರು ಯಾವುದೇ ರೀತಿಯ ಫಲ ಅಪೇಕ್ಷೆ ಇಲ್ಲದೆ ಅವರು ಇಲ್ಲಿ ಭಾಗವಹಿಸ್ತಾರೆ. ರವಿರಾಜ್, V4 ನ್ಯೂಸ್, ಉಡುಪಿ.